ವಿಜಯಪುರ ನಗರದಲ್ಲಿ ತಡರಾತ್ರಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿ ಅವಘಡದಲ್ಲಿ 7 ಗೂಡಂಗಡಿಗಳು ಸುಟ್ಟು ಕರಕಲಾಗಿರೋದು. ಚಾಲುಕ್ಯ ನಗರದ SBI ಬ್ಯಾಂಕ್ ಬಳಿ ಘಟನೆ ನಡೆದಿದೆ. ಸಿಗರೇಟ್ ಕಿಡಿಯಿಂದ ಬೆಂಕಿ ಹೊತ್ತು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಶಾಪು, ಫುಡ್ ಸ್ಟಾಲು, ವಡಾ ಪಾವ್ ಶಾಪ್ಗಳು ಎಲ್ಲ ಸುಟ್ಟು ಭಸ್ಮ ಆಗಿದೆ. ಸಿಲಿಂಡರ್ ಸ್ಫೋಟದ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿರುವ ಅಗ್ನಿಶಾಮಕ ಸಿಬ್ಬಂದಿ. ಗೂಡಂಗಡಿಯ ಪಕ್ಕದ ಮನೆಗೂ ಕೂಡ ವ್ಯಾಪಿಸಿರುವುದು ಬೆಂಕಿ. APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಿಗೆ ಬೆಂಕಿ ಧಗಧಗನೆ ಹೊತ್ತು ಉರಿತಾ ಇದೆ ಅಂತ. ಅದರ ತೀವ್ರತೆ ಎಷ್ಟು ಮಟ್ಟಿಗಿದೆ ಅನ್ನೋದು ನೋಡಿದ್ರೇ ಗೊತ್ತಾಗತ್ತೆ. ಇದನ್ನು ನಂದಿಸುವಂಥ ನಿಟ್ಟಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಮೊದಲಿಗೆ ಒಂದು ಅಂಗಡಿಯಲ್ಲಿ ಬೆಂಕಿ ಕಾಣಿಸ್ಕೊಳುತ್ತೆ. ಇದೇನೋ ಸಿಗರೇಟ್ ಸೇದಾದಂಥ ಘಟನೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಒಂದಕ್ಕೊಂದು ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಗಳಿಗೆಲ್ಲ ಗೂಡಂಗಡಿಗಳಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಚಾಲುಕ್ಯ ನಗರದ SBI ಬ್ಯಾಂಕ್ ಬಳಿ ನಡೆದಿರುವಂಥ ಘಟನೆ ಇದು. ನೀವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದೊಂಥರ ಸಿಟಿ ಥರನೇ ಇದೆ. ಅಕ್ಕಪಕ್ಕದಲ್ಲೆಲ್ಲ ಅಂಗಡಿಗಳಿದೆ. ಈ ಸಿಗರೇಟನ್ನು ಸೇದಿ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕು ಹಾಗೆ ಬಿಸಾಕ್ತಾರಲ್ಲ, ಇದರಿಂದ ಎಷ್ಟು ದೊಡ್ಡ ದುರಂತಗಳು ಸಂಭವಿಸುತ್ತೆ ಅನ್ನೋದು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಸಿಲಿಂಡರ್ ಸ್ಫೋಟ ಆಗುತ್ತಂತೆ. ಅದಾದಮೇಲೆ ಆ ಬೆಂಕಿಯ ಜ್ವಾಲೆ ಇನ್ನೂ ಹೆಚ್ಚಾಗತ್ತೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ? ನಾವು ಗಮನಿಸ್ತಾ ಇದ್ವಿ ಅಲ್ಲಿ ಯಾವ ಪ್ರಮಾಣದಲ್ಲಿ ಬೆಂಕಿ ತೀವ್ರತೆ ಇದೆ ಅಂತ. ಈಗೆಲ್ಲ ಬೆಂಕಿ ನಂದಿಸಿ ಆಗಿದೆಯಾ? ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗಿದೆ? ಯಾರಿಗಾದ್ರೂ ಸಿಬ್ಬಂದಿಗಳಿಗೆ ಸಮಸ್ಯೆ ಆಗಿರೋದು ಈ ಥರದ್ದು ಏನಾದ್ರು ಆಗಿದೆಯಾ ಶ್ರೀಧರ್? ವಿಜಯಪುರ ನಗರದಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. 7 ಗುಂಡೋಟಿಗಳ ಸುಟ್ಟು ಕರಕಲಾಗಿದೆ ಅಂತ ಹೇಳ್ಬೋದು. ವಿಜಯಪುರ ನಗರದ ಚಾಲುಕ್ಯ ನಗರದಲ್ಲಿ ಬಳಿ ಇರ್ತಕ್ಕಂಥ SBI ಬ್ಯಾಂಕ್ ಬಳಿ ಒಂದು ಘಟನೆ ನಡೆದಿದೆ. ರೀತಿ ಸಿಗರೇಟ್ ಕಿಡಿಯಿಂದ ಈ ಒಂದು ಬೆಂಕಿ ಹತ್ತಿಕೊಂಡಿರ್ತಕ್ಕಂಥ ಮಾಹಿತಿ ಗೊತ್ತಾಗಿದೆ. ಟೀ ಕಾಫಿ ಆಗಿರ್ಬೋದು, ಫಾಸ್ಟ್ ಫುಡ್ ಆಗಿರ್ಬೋದು, ವಡಾಪಾವ್ ಶಾಪ್ಗಳು ಇಲ್ಲಿ ಇದ್ವು. ಹಾಗಾಗಿ ಇಲ್ಲಿ ಸಿಲಿಂಡರ್ ಸ್ಫೋಟ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರಿಂದ ಈ ಒಂದು ಏಕಾಏಕಿ ಈ ರೀತಿ ಬೆಂಕಿ ಆವರಿಸಿಕೊಂಡಿದೆ. ಜೊತೆಗೆ ಬೆಂಕಿ ಆವರಿಸಿಕೊಂಡ ಬಳಿಕ ಒಂದಿಷ್ಟು ಜನರು ಕೂಡ ಭಯಭೀತಗೊಂಡಿದ್ದಾರೆ. ತಕ್ಷಣವೇ ಸ್ಥಳೀಯ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಕರೆ ಮಾಡಿ ಮಾಹಿತಿ ನೀಡುತ್ತಾರೆ. ತಕ್ಷಣ ಸ್ಥಳಕ್ಕೆ ಬಂದಂತ ಏನು ಅಗ್ನಿಶಾಮಕ ಸಿಬ್ಬಂದಿಗಳೇನಿದ್ದಾರೆ ಒಂದು ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸ್ಥಳದಲ್ಲಿ ಈಗ ಏನು APMC ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಬೀಡ್ಬಿಟ್ಟಿದ್ದಾರೆ. ಇನ್ನಷ್ಟೇ ಏನು ಅಂಗಡಿ ಮಾಲೀಕರು ಬಂದ ಬಳಿಕ ಎಷ್ಟು ಪ್ರಮಾಣದ ಒಂದು ಹಾನಿ ಆಗಿದೆ ಅನ್ನುವಂತ ಮಾಹಿತಿ ಗೊತ್ತಾಗಬೇಕಾಗತ್ತೆ. ನಿಖರವಾಗಿ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತ ಮಾಹಿತಿಗೆ ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಜೊತೆಗೆ ಈ ಅಂಗಡಿ ಶಾಪ್ಗಳು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ಏಕಾಏಕಿ ಬೆಂಕಿ ಆವರಿಸಿದ್ರಿಂದ ಸಂಪೂರ್ಣವಾಗಿ ಅಂಗಡಿಗಳು ಸುಟ್ಟು ಕರ್ಕಳವಾಗಿದ್ದಾವೆ. ಜೊತೆಗೆ ಲಕ್ಷಾಂತರ ರೂಪಾಯಿದ ಮೌಲ್ಯದ ಒಂದು ಹಾನಿ ಆಗಿರ್ತಕ್ಕಂಥ ಅಂದಾಜನ್ನ ಈಗ ಪೊಲೀಸರು ಹಚ್ಚಿರ್ತಕ್ಕಂಥದ್ದು. ನೀತಿ. ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.